ಆತ ಟೆಕ್ಕಿ, ಲಕ್ಷಾಂತರ ರು ಸಂಬಳನೂ ಇತ್ತು. ಆದರೆ ಮನೆಯಲ್ಲೇ ಹೆಂಡತಿ ಕಾಟಕ್ಕೆ ಸುಸೈಡ್ ಮಾಡಿಕೊಂಡಿದ್ದ. ಆದ್ರೀಗ ಪೊಲೀಸರ ವಿಚಾರಣೆಯಲ್ಲಿ ಅತುಲ್ ಪತ್ನಿ ಹೊಸ ಡ್ರಾಮಾ ಮಾಡ್ತಿದ್ದು, ನಾನೇ ಸಂತ್ರಸ್ತೆ ಅಂತ ವರಸೆ ಶುರು ಮಾಡಿದ್ದಾಳೆ. ಅತುಲ್ ಪತ್ನಿ ವಿಚಾರಣೆ ನಡೆಸಿದ ಖಾಕಿ. ಅತುಲ್ ಅಲ್ಲ, ನಾನೇ ಸಂತ್ರಸ್ತೆ ಎಂದ ಆರೋಪಿ. ಅತುಲ್ ಸುಭಾಷ್ ಬೆಂಗಳೂರಿನ ತನ್ನ ನಿವಾಸದಲ್ಲೇ ಸೂಸೈಡ್ ಮಾಡಿಕೊಂಡಿದ್ದ. ಟೆಕ್ಕಿಯ ಸೂಸೈಡ್ ದೇಶಾದ್ಯಂತ ತಲ್ಲಣ ಸೃಷ್ಟಿಸಿತ್ತು. ಪತ್ನಿ ಕಿರುಕುಳಕ್ಕೆ ಅತುಲ್ ಬಲಿಯಾಗಿದ್ದಾನೆ ಅನ್ನೋ ಸುದ್ದಿ ಕಾನೂನು ಪರಾಮರ್ಶೆಯ ಚರ್ಚೆ ಹುಟ್ಟುಹಾಕಿತ್ತು. ಹೀಗಿರುವಾಗಲೇ ಅತುಲ್ ಪತ್ನಿ ನಿಖಿತಾಳನ್ನ ಬಂಧಿಸಿರುವ ಬೆಂಗಳೂರು ಪೊಲೀಸರು ವಿಚಾರಣೆ ಆರಂಭಿಸಿದ್ದಾರೆ. ಈ ವೇಳೆ ಪತಿ ವಿರುದ್ಧವೇ ನಿಖಿತಾ 16 ಆರೋಪ ಮಾಡಿದ್ದಾರೆ. ಅತುಲ್ ಸುಭಾಷ್ ನನಗೆ ಕಿರುಕುಳ ನೀಡ್ತಿದ್ದ. ಘಟನೆಯಲ್ಲಿ ಅತುಲ್ ಸಂತ್ರಸ್ತ ಅಲ್ಲ, ನಾನೇ ನಿಜವಾದ ಸಂತ್ರಸ್ತೆ. ಅಡುಗೆ ಚೆನ್ನಾಗಿ ಮಾಡಲ್ಲ ಅಂತ ಕಿರುಕುಳ ನೀಡ್ತಿದ್ದ. ನಾನು ನಾನ್ ವೆಜ್ ತಿನ್ನಲ್ಲ ಅಂದ್ರೂ ಟಾರ್ಚರ್ ಕೊಡ್ತಿದ್ದ. ಮನೆಯಲ್ಲಿ ನಾನ್ ವೆಜ್ ಅಡುಗೆ ಮಾಡುವಂತೆ ಒತ್ತಾಯ ಮಾಡ್ತಿದ್ದ. ಇಷ್ಟಾದ್ರೂ ನಾನು ಮನೆ ಬಿಟ್ಟು ಹೋಗಿರ್ಲಿಲ್ಲ. ಆದ್ರೆ ಮನೆ ಬಿಟ್ಟು ಹೋಗುವಂತೆ ಮಾಡಿದ್ರು ಅಂತ ಮೃತ ಪತಿ ವಿರುದ್ಧವೇ ನಿಖಿತಾ ಆರೋಪ ಮಾಡಿದ್ದಾರೆ. ಅತುಲ್ ಕೇಸ್ನ ಆರೋಪಿಗೆ ನಿರೀಕ್ಷಣಾ ಜಾಮೀನು. ಅತುಲ್ ಕೇಸಲ್ಲಿ ಪೊಲೀಸರು 4 ಮೇಲೆ ಪ್ರಕರಣ ದಾಖಲಿಸಿಕೊಂಡಿದ್ರು. ತಲೆಮರೆಸಿಕೊಂಡಿದ್ದ ನಿಖಿತಾ ಸಿಂಘಾನಿಯಾ, ನಿಶಾ, ಅಥುರಾಗ್ ಸೇರಿದಂತೆ 3 ಮಾತ್ರ ಖಾಕಿ ಬಲೆಗೆ ಬಿದ್ದಿದ್ರು. ನಾಪತ್ತೆ ಆಗಿರೋ ಅತುಲ್ ಮಾವ ಸುಶೀಲ್ಗೆ ಅಲಹಾಬಾದ್ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ನೀಡಿದೆ. ಪತ್ನಿ ಕಿರುಕುಳದಿಂದಲೇ ನಾನು ಆತ್ಮಹತ್ಯೆ ಮಾಡಿಕೊಳ್ತಿದ್ದೇನೆ ಅಂತ ಅತುಲ್ ಡೆತ್ ನೋಟ್ ಬರೆದ್ರೆ ಆತನಿಂದಲೇ ಟಾರ್ಚರ್ ಇತ್ತು ಅಂತ ಪತ್ನಿ ಹೇಳ್ತಿದ್ದಾಳೆ. ಪ್ರಜ್ವಲ್, TV9 ಬೆಂಗಳೂರು.